ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದಲ್ಲಿ ಸೌಹಾರ್ದದ ಇಫ್ತಾರ್ ಕೂಟ. ಹೌದು ವೀಕ್ಷಕರೇ, ಪಟ್ಟಣದ ಸಮಸ್ತ ಮುಸ್ಲಿಂ ಬಾಂಧವರಿಂದ ಇಫ್ತಾರ್ ಕೂಟವನ್ನು ನಗರದ ಅಕ್ಸಾ ಮಸೀದಿಯಲ್ಲಿ ಏರ್ಪಡಿಸಲಾಗಿತ್ತು ಮತ್ತು ಊರಿನ ಎಲ್ಲ ಹಿಂದೂ ಮುಸಲ್ಮಾನ ಸಮಾಜದವರು ಭಾಗವಹಿಸಿದ್ದರು. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ಶಾಸಕರಾದ ವಿಶ್ವಾಸ್ ವೈದ್ಯ ಭಾಗವಹಿಸಿ ಮಾತನಾಡುತ್ತಾ, ಈ ಪವಿತ್ರವಾದ ತಿಂಗಳು ಎಲ್ಲ ಮುಸ್ಲಿಂ ಸಮಾಜದವರು ರೋಜಾ ಮಾಡಿ ದೇವರ ಪರಿಪೂರ್ಣ ಧ್ಯಾನ ಮಾಡಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಮತ್ತು ಯರಗಟ್ಟಿ ಪಟ್ಟಣದಲ್ಲಿ ಶಾಂತಿ ನೆಮ್ಮದಿಯಿಂದ ಎಲ್ಲರೂ ಹಿಂದೂ ಮುಸ್ಲಿಂ ಎನ್ನದೇ ಒಂದೇ ತಾಯಿಯ ಮಕ್ಕಳಂತೆ ಇದ್ದಾರೆ. ಇದೊಂದು ನನ್ನ ಕ್ಷೇತ್ರದ ಪುಣ್ಯ ಎಂದರು. ನನ್ನನ್ನು ಈ ಪವಿತ್ರ ರೋಜಾ ಬಿಡುವ ಸಮಯದಲ್ಲಿ ನಾನು ಭಾಗವಹಿಸಿ ಹಣ್ಣು ಹಂಪಲುಗಳನ್ನು ಸಮುದಾಯದ ಜನರ ಜೊತೆಗೆ ಸವಿದೆ. ಇದು ನನ್ನ ಪುಣ್ಯ ಮತ್ತು ಎಲ್ಲ ಮುಸ್ಲಿಂ ಸಮಾಜದ ಮುಖಂಡರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಯರಗಟ್ಟಿ ಪಟ್ಟಣದಲ್ಲಿ ಅತಿ ಶೀಘ್ರದಲ್ಲಿ ಸರ್ವೆ ಆಫೀಸ್ ಅನ್ನು ಮಾಡಲಾಗುವುದು. ಇದರಿಂದ ರೈತಾಪಿ ವರ್ಗಕ್ಕೆ ಬಹಳ ಸಮಸ್ಯೆಯಾಗಿದೆ ಎಂದು ಮನಗಂಡಿದ್ದೇನೆ. ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. ಇದೇ ರೀತಿಯಾಗಿ ಮೊನ್ನೆ ಯರಗಟ್ಟಿ ಪಟ್ಟಣದ ಕೆರೆಗೆ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿದ್ದೇನೆ ಮತ್ತು ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದೆ. ಆದಷ್ಟು ಬೇಗನೆ ಕೆಲಸವನ್ನು ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು. ಈ ಸಾಯಂಕಾಲದ ಶುಭ ಗಳಿಗೆಯಲ್ಲಿ ಸಮಾಜದ ಹಿರಿಯರು, ಯುವಕರು, ಯರಗಟ್ಟಿ ದಂಡಾಧಿಕಾರಿಗಳಾದ ಎಂ.ಬಿ. ಗುಂಡಾಕೋಳ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಹೇಶ್ ಭಜಂತ್ರಿ, ಮುಖಂಡರುಗಳಾದ ಇಮಾಮ್ ಹುಸೇನ್ ನಾಯ್ಕರ್, ಮಲಿಕ್ ಸಾಬ್ ಬಾಗ್ವಾನ್, ಸಲೀಂ ಜಮಾದಾರ್, ಇಮ್ತಿಯಾಜ್ ಖಾದ್ರಿ, ವಿಠಲ್ಗೌಡ ದೇವರೆಡ್ಡಿ, ರಮೇಶ್ ದೇವರೆಡ್ಡಿ, ಶಂಕರ್ ಇಟ್ಟಾಳ್, ಪ್ರಕಾಶ್ ವಾಲಿ, ವಿಶಾಲ್ ಕುಮಾರ್ ಪಾಟೀಲ್, ರಾಜು ಬಿರ್ಜೆ, ಕುಮಾರ್ ಹಿರೇಮಠ್, ಮಾಂತೇಶ್ ಜಕಾತಿ, ಸುರೇಶ್ ಭಜಂತ್ರಿ, ಸಂತೋಷ್ ಚನ್ಮೇತ್ರಿ, ಭಾಸ್ಕರ್ ಹಿರೇಮೇತ್ರಿ, ಫಿರೋಜ್ ಖಾದ್ರಿ, ವಿಠಲ್ ಹಾರುಗಾಪ್, ಪ್ರತೀಕ್ ಡಿಕೆ, ಫಾರೂಕ್ ಕತ್ತಾರ್, ಜೆ ರತ್ನಾಕರ್ ಶೆಟ್ಟಿ, ನಿಖಿಲ್ ಪಾಟೀಲ್, ಹನುಮಂತ್ ಹಾರುಗಾಪ್, ಕಾಶಿಂ ಸಾಬ್ ಹೊರಟ್ಟಿ, ಕಾಶಿಂ ಅಲಿ ನದಾಫ್, ಕೆಎಫ್ ನದಾಫ್, ಮೊಹಮ್ಮದ್ ಸಾಬ್ ನಟ್ಗಟ್ಟಿ, ನಜೀರ್ ನದಾಫ್, ಹುಸೇನ್ ದಿಲಾವರ್ ನಾಯ್ಕ್, ಮುಖದ್ದರ್ ನದಾಫ್, ಶಬೀರ್ ಜಮಖಂಡಿ, ಮುನ್ನಾ ಶಾಬಾಜ್ ಖಾನ್, ಪತ್ರಿಕಾ ಮಾಧ್ಯಮದವರು, ಎಲೆಕ್ಟ್ರಾನಿಕ್ ಮೀಡಿಯಾದವರು ಮುಂತಾದವರು ಉಪಸ್ಥಿತರಿದ್ದರು. ಇದು ಇವತ್ತಿನ ಅಪ್ಡೇಟ್. ಟಿವಿ 24 ಪ್ರೈಮ್, ನಿಮ್ಮ ಒಳಗಿನ ಧ್ವನಿ. ಯರಗಟ್ಟಿ ಪಟ್ಟಣದಲ್ಲಿ ನಾಳೆ 21ನೇ ತಾರೀಕಿನ ಜರುಗುವ ಪವಿತ್ರ ಹಬ್ಬ ರಂಜಾನ್ ಹಬ್ಬದ ನಿಮಿತ್ತ ಯರಗಟ್ಟಿ ಪಟ್ಟಣದಲ್ಲಿ ಇವತ್ತು ನಮ್ಮ ಎಲ್ಲ ಪ್ರೀತಿಯ ಮುಸ್ಲಿಂ ಸಮಾಜದ ಬಾಂಧವರು ಒಂದು ತಿಂಗಳ ಪರ್ಯಂತ ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ 6:45ವರೆಗೂ ಉಪವಾಸ ಇದ್ದು ರೋಜಾ ಅನ್ನುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡು ಕಾರ್ಯನಿರ್ವಹಿಸ್ತಾರೆ. ಅದರಿಂದ ನನಗೂ ಕೂಡ ಇವತ್ತು ಈ ಯರಗಟ್ಟಿ ಪಟ್ಟಣದಲ್ಲಿ ಇವತ್ತು ನನಗೆ ಒಂದು ಎಲ್ಲ ಸಮಾಜದ ಬಾಂಧವರು ಆಹ್ವಾನ ಮಾಡಿದರು. ಇವತ್ತಿನ ದಿನ ಬಂದು ಈ ಒಂದು ಮಸ್ಜಿದ್ನಲ್ಲಿ ರೋಜಾ ಬಿಡುವಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಒಂದು ಹಣ್ಣು ಹಂಪಲವನ್ನು ತಿನ್ನಿಸೋದ್ರ ಮುಖಾಂತರ ಇವತ್ತು ರೋಜಾವನ್ನು ಬಿಡಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸೊ ಇವತ್ತಿನ ದಿನ ಕೂಡ ಬಹಳಷ್ಟು ಸಂತೋಷವಾಗಿ ಇವತ್ತು ಮುಸ್ಲಿಂ ಸಮಾಜದ ಬಾಂಧವರ ಜೊತೆ ಸಾಕಷ್ಟು ಸಮಯವನ್ನು ಇವತ್ತು ಕಳೆದಿದ್ದೇವೆ. ನಾಳೆ ಬರ್ತಕ್ಕಂಥ ರಂಜಾನ್ ಹಬ್ಬ ಎಲ್ಲ ಸಮಾಜದ ಬಾಂಧವರಿಗೆ ಎಲ್ಲ ಆಯುರಾರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಎಲ್ಲ ಮುಸ್ಲಿಂ ಸಮಾಜದ ಬಾಂಧವರಿಗೆ ಪವಿತ್ರ ಹಬ್ಬ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು.